ಶಿವಮೊಗ್ಗ ಗ್ರಾಮಾಂತರ ಪೊಲೀಸ್ ಕಾನ್ಸ್ಟೇಬಲ್ ಈರೇಶ್ ಬಾಬು ವಿರುದ್ಧ ಕ್ರಮ ತೆಗೆದುಕೊಳ್ಳಬೇಕು ಎಂದು ಆಗ್ರಹಿಸಿ ಜೈ ಕರ್ನಾಟಕ ಜನಪರ ವೇದಿಕೆಯ ಕಾರ್ಯಕರ್ತರು ಡಿವೈಎಸ್ಪಿ ಮೂಲಕ ಹಿರಿಯ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ಮನವಿಯನ್ನ ಸಲ್ಲಿಸಿದ್ದಾರೆ. ಈರೇಶ್ ಬಾಬು ಅವರ ಮೇಲೆ ಲೈಂಗಿಕ ದೌರ್ಜನ್ಯ, ಅತ್ಯಾಚಾರ, ಮೋಸದ ಆರೋಪದ ಅಡಿಯಲ್ಲಿ ದೂರು ದಾಖಲಾಗಿದೆ. ಅಲ್ಲದೆ ಎಫ್ಐಆರ್ ಕೂಡ ಆಗಿದೆ. ಇದು ಸ್ವಾಗತದ ವಿಷಯ. ಹಿರಿಯ ಪೊಲೀಸ್ ಅಧಿಕಾರಿಗಳು ಪೊಲೀಸ್ ಕಾನ್ಸ್ಟೇಬಲ್ ಎಂಬ ಮುಲಾಜು ನೋಡದೆ ಕೇಸನ್ನ ದಾಖಲಿಸಿಕೊಂಡಿದ್ದಾರೆ. ಆದರೆ ಆರೋಪಿ ಈ ಕೇಸಿಗೆ ಸಂಬಂಧಿಸಿದಂತೆ ಅಧಿಕಾರ ದುರುಪಯೋಗ ಪಡಿಸಿಕೊಂಡು ಸಾಕ್ಷಿ ನಾಶಪಡಿಸುವ ಪ್ರಕ್ರಿಯೆಯಲ್ಲಿ ತೊಡಗಿದ್ದಾನೆ ಎಂದು ಮನವಿದಾರರು ಆರೋಪಿಸಿದರು. ಅಲ್ಲದೆ ಸಂತ್ರಸ್ತೆಯ ಬಗ್ಗೆ ಅಪಪ್ರಚಾರ ಕೂಡ ಮಾಡ್ತಿದ್ದಾನೆ. ಅದು ಬೇಲಿಯೇ ಇದ್ದು ಹೊಲ ಮೇಯ್ದಂತೆ ಆಗ್ತಾ ಇದೆ. ಅದರಿಂದ ಆತನ ವಿರುದ್ಧ ಕ್ರಮ ತೆಗೆದುಕೊಳ್ಬೇಕು. ಸಂತ್ರಸ್ತೆಗೆ ಜೀವ ಭಯ ಇದ್ದು ಅವಳಿಗೆ ರಕ್ಷಣೆ ನೀಡಬೇಕು ಮತ್ತು ಸತ್ಯಾಸತ್ಯತೆ ಹೊರ ಬರೋದಕ್ಕೆ ಆರೋಪಿ ಮತ್ತು ಸಂತ್ರಸ್ತೆ ಇಬ್ಬರನ್ನ ಮಂಪರು ಪರೀಕ್ಷೆಗೆ ಒಳಪಡಿಸಬೇಕು ಎಂದು ಮನವಿಯಲ್ಲಿ ಆಗ್ರಹಿಸಲಾಗಿದೆ. ಇನ್ನು ಮನವಿ ನೀಡುವ ಸಂದರ್ಭದಲ್ಲಿ ಜಿಲ್ಲಾಧ್ಯಕ್ಷ ಸುರೇಶ್ ಶೆಟ್ಟಿ, ರಾಜ್ಯ ಸಮಿತಿ ಸದಸ್ಯ ರಘುವೀರ್ ಸಿಂಗ್ ಪ್ರಮುಖರಾದವರು ಉಪಸ್ಥಿತರಿದ್ದರು. ಈಗ ಆಲ್ರೆಡಿ ಕೋರ್ಟಿಗೆ ಪ್ರೆಸೆಂಟ್ ಮಾಡಿದ್ದಾರೆ. ಕೋರ್ಟಿಂದ ಅವನು ಜಾಮೀನು ತಗೊಂಡಿದ್ದಾರೆ. ಆದರೆ ವಿಷಯ ಏನಂದರೆ ಅವನಿಗೆ ಹಿಂದೆ ಸಹ ಇವಳಿಗೆ ಎದುರಿಸಿ ನೀವು ಕೇಸ್ ವಾಪಸ್ ತೆಗಿಬೇಕು, ನಾನು ಕೇಸ್ ಮಾಡ್ತೀನಿ, ನಾಲ್ಕು ಮಾಡ್ತೀನಿ ಅಂತ ಥ್ರೆಟ್ ಮಾಡಿದ್ದ. ಅವನು ಅದೇ ನೇಚರ್ನ ಇರೋದ್ರಿಂದ ಮತ್ತು ಅವನ ಅಧಿಕಾರದಲ್ಲಿ ಇರೋದ್ರಿಂದ ನಮ್ಮ ಹಿರಿಯ ಅಧಿಕಾರಿಗಳು ಕೇಳ್ಕೊಳ್ಳೋದಂದರೆ ಆ ವ್ಯಕ್ತಿ ಮೇಲೆ ನಿಗಾ ವಹಿಸಿ ಅವನಿಗೆ ಮುಂದೆ ಈ ಹುಡುಗಿಗೆ ಯಾವುದೇ ಥರ ತೊಂದರೆ ಆಗ್ತಿದ್ದಾಗ ನ್ಯಾಯ ದೊರಕಬೇಕು ಮಾಡಬೇಕು. ನ್ಯಾಯಾಲಯದ ಅವಳಿಗೆ ನ್ಯಾಯ ಸಿಗೋ ತನಕ ಅವ್ರು ಪ್ರೊಟೆಕ್ಷನ್ ಕೊಡಬೇಕು ಅಂತ ಹೇಳ್ತಾ ಇವತ್ತಿನ ದಿವಸ ಅದರ ಮಾಡಿದ್ದಾರೆ. ಮುಂದೆ ಸಹ ಆ ಚಾರ್ಜ್ ಶೀಟ್ ಆಗೋ ತನಕ ಆ ವ್ಯಕ್ತಿ ವಿರುದ್ಧವಾಗಿ ಈ ಕೇಸನ್ನು ಬಲಪಡಿಸಿ ಆ ಹುಡುಗಿ ದಾವಣಗೆರೆ ಜಿಲ್ಲೆ ಹುಡುಗಿ ಜೊತೆಗೆ ಎಂಗೇಜ್ಮೆಂಟ್ ಜನಪರ ವೇದಿಕೆಯಿಂದ ಇವತ್ತು ಶಿವಮೊಗ್ಗದ ಗ್ರಾಮಾಂತರ ಸ್ಟೇಷನ್ ಏನಿದೆ ಅದರ ಪಕ್ಕದಲ್ಲಿರೋಂಥ ಮಹಿಳಾ ಸ್ಟೇಷನ್ ಮುಂದ್ಗಡೆ ಇದ್ದೀವಿ. ಹಾಗೂ ಇದ್ರ ಮೇಲ್ಗಡೆ DSP ಆಫೀಸ್ ಇದೆ. ಉದ್ದೇಶ ಏನಾದರೂ ನಾವು ಬಂದಿದ್ದು ಈ ಒಂದು 15 ದಿವಸ ಹಿಂದೆ ಈರೇಶ್ ಬಾಬು ಅಂತೇಳಿ ಇದೇ ಪಕ್ಕದ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಕಾನ್ಸ್ಟೇಬಲ್ ಕೆಲಸ ಮಾಡ್ತಿದ್ದ. ಆತ ಏನು ಮಾಡಿ ಏನೋ ಒಂದು ನಮ್ಮ ರಿಪ್ಪನ್ಪೇಟೆ ಕಡೆ ಹುಡುಗಿ ಗ್ರಾಮಾಂತರ ಹುಡುಗಿನ ಅವಳು ಇಲ್ಲಿ ಕೆಲಸ ಮಾಡ್ತಿದ್ದ, ಅವಳಿಗೆ ನಾನು ನಿನ್ನ ಮದುವೆ ಆಗ್ತೀನಿ ಅಂತ ನಂಬಿಸಿ ಅವಳಿಗೆ ಅರ್ಶನ ದಾರ ಎಲ್ಲ ಕಟ್ಟಿ ನಂತರದ ಅವಳಿಗೆ ಪ್ರೆಗ್ನೆಂಟ್ ಮಾಡಿ ಆ ನಂತರದ ಅವಳು ಕರ್ಕೊಂಡು ಫೋರ್ಸ್ಫುಲ್ಲಾಗಿ ಅವಳಿಗೆ ಅಬಾರ್ಷನ್ ಎಲ್ಲ ಮಾಡಿಸಿದ್ದಾನೆ ಶಿವಮೊಗ್ಗ ಆಸ್ಪತ್ರೆಯಲ್ಲಿ. ಆ ಬಗ್ಗೆ ಅವಳು ಈಗಾಗಲೇ ದೂರೆಲ್ಲ ಕೊಟ್ಟಾಗಿದೆ. ನಂತರದಲ್ಲಿ ಏನು ಮಾಡಿದ ಈ ಕೇಸ್ ವಾಪಸ್ ತೆಗಿಬೇಕಂತ ಅವಳು ಅನೇಕ ಬಾರಿ ಥ್ರೆಟ್ ಹಾಕಿದ್ರು. ಆ ಹುಡುಗಿಗೆ ನಾವು ಕೆಲವು ಸಂಘಟನೆ ಧೈರ್ಯ ಕೊಟ್ಟಿದ್ದರಿಂದ ಅವಳು ಇವನ ಮೇಲೆ ಕಂಪ್ಲೇಂಟ್ ಮಾಡಿದ್ಮೇಲೆ ಹಿರಿಯ ಪೊಲೀಸ್ ಅಧಿಕಾರಿಗಳು ನಮ್ಮ ಒಂದು ಹೋರಾಟಕ್ಕೆ ಬೆಂಬಲ ನೀಡಿ ಅವರು ಈ ವ್ಯಕ್ತಿ ವಿರುದ್ಧವಾಗಿ FIR ಸಹ ದಾಖಲೆ ಮಾಡಿದ್ದಾರೆ. ಈ FIR ದಾಖಲೆ ಮಾಡಿದ ನಂತರ ಆ ವ್ಯಕ್ತಿ ಒಂದು 15 ದಿವಸ ನಾಪತ್ತೆ ಆಗಿದ್ದ. ಅವನು ಪೊಲೀಸ್ ಇಲಾಖೆ ತುಂಬ ಹುಡುಕಿದ್ದಾರೆ. ಹುಡುಕಿದ ನಂತರದ ಅದು ಏನಾದರೂ ಸಿಕ್ಕಿ ಇವತ್ತಿನ ದಿವಸ ಕಾನೂನು ರೀತಿಯಲ್ಲಿ ನ್ಯಾಯಾಲಯದಿಂದ ಅವನಿಗೆ ಜಾಮೀನು ಕೊಟ್ಟಿದ್ದಾರೆ. ಆ್ಯಕ್ಚುಲಿ ನಾವೇನು ಹೇಳಿದ್ರೆ ಇಂಥ ವ್ಯಕ್ತಿಗಳು ಜಾಮೀನು ಕೊಡಬಾರ್ದು. ಯಾಕಂದ್ರೆ ನಾವು ಪೊಲೀಸ್ ಅಧಿಕಾರಿ ಆಗಿಬಿಟ್ಟು ಮತ್ತೆ ಅವಳು ಥ್ರೆಟ್ ಮಾಡಿ ಆ ಕೇಸು ವೀಕ್ ಮಾಡ್ಬೋದು ಅಥವಾ ಸಾಕ್ಷಿ ನಾಶ ಮಾಡ್ಬೋದು. ಅವನಿಗೆ ತಕ್ಷಣವಾಗಿ ಅವನಿಗೆ ಕೊಟ್ಟಂಥ ಜಾಮೀನು ರದ್ದು ಮಾಡಬೇಕು. ಘನ ನ್ಯಾಯಾಲಯ ಇದ್ರ ಬಗ್ಗೆ ಗಮನ ಹರಿಸಬೇಕು. ಹಾಗೂ ಮತ್ತು ಪೊಲೀಸ್ ಅಧಿಕಾರಿಗಳು ಈ ಅಬಲೆ ಹುಡುಗಿಗೆ ಪ್ರೊಟೆಕ್ಷನ್ ಕೊಡಬೇಕು. ಯಾಕಂದರೆ ಇವ್ರು ಬಡ ಹುಡುಗಿ, ಇವಳಿಗೆ ಯಾರೂ ಹಿಂದೆ ಯಾರೂ ಇಲ್ಲ, ಅಣ್ಣ ತಮ್ಮಂದ್ರಿಲ್ಲ, ಏನಿಲ್ಲ. ಪಾಪ ತಂದೆ ದುಡಿತೀನಿ, ಆಟೋ ರಿಕ್ಷಾ ಓಡಿಸ್ತೀನಿ. ಇಂಥ ಹುಡುಗಿ ಇದಾದ ನಂತರ ಆ ವ್ಯಕ್ತಿ ಏನು ಮಾಡಿದ್ದಾರೆ ಅಂದರೆ ಇದೇ ಹೊನ್ನಾಳಿ ತಾಲೂಕಲ್ಲಿ ಇರೋಂಥ ಒಂದು ಹುಡುಗಿಗೆ ಗೌರ್ಮೆಂಟ್ ದಾವಣಗೆರೆ ಜಿಲ್ಲೆ ಹೊನ್ನಾಳಿ ತಾಲೂಕು ಆ ಹುಡುಗಿ ನಾನು ಮದುವೆ ಆಗ್ತೀನಿ ಅಂತೇಳಿ ಈಗಾಗಲೇ ಎಂಗೇಜ್ಮೆಂಟ್ ಸಹ ಮಾಡ್ಕೊಂಡಿದ್ದಾರೆ ಮನೆ. ಆ ಫೋಟೋಗಳು ನಮಗೆಲ್ಲ ಸಿಕ್ಕಿದೆ. ಆಮೇಲೆ ಮನೆಯವರಿಗೆಲ್ಲ ಆ ಹುಡುಗಿ ಮನೆಯವರಿಗೆ ನಾವು ವಿಷಯ ಎಲ್ಲ ತಿಳಿಸಿದ್ವಿ. ಈ ಥರ ಇನ್ನೊಂದು ಹುಡುಗಿ ಮೋಸ ಮಾಡಿ ಆ ಭಾಷೆ ಎಲ್ಲ ಮಾಡಿಸಿ ಅವ್ನು FIR ಇದೆ ಅಂತೇಳಿ ಏನು ಒಂದು ಗೌರ್ಮೆಂಟ್ ಎಂಪ್ಲಾಯ್ ಹುಡುಗಿಗೆ ಮದುವೆ ಆಗೋ ಹೊರಟಿನ ಅವಳಿಗೆ ನಾವು ವಿಚಾರ ಎಲ್ಲ ತಿಳಿಸಿದ್ವಿ. ಹಾಗಾಗಿ ಇಂಥ ವ್ಯಕ್ತಿಗಳು ಇರೋದ್ರಿಂದ ನಮ್ಮ ಪೊಲೀಸರ ನಿಜವಾಗ್ಲೂ ಒಂದು ಒಳ್ಳೆ ಪೊಲೀಸ್ ಇಲಾಖೆ ಕೆಟ್ಟ ಹೆಸರು ಬರೋಂಥ ಅವಕಾಶ ಇದೆ. ಇಂಥ ವ್ಯಕ್ತಿನ ಸಸ್ಪೆಂಡ್ ಮಾಡಬೇಕು. ಹಾಗೂ ನಂತರದಲ್ಲಿ ಇವನು ಯಾವುದೇ ರೀತಿಯ ಥ್ರೆಟ್ ಕೊಟ್ಟೆ ಆ ಹುಡುಗಿಗೆ ಥ್ರೆಟ್ ಕೊಟ್ಟು ಸಾಕ್ಷ್ಯನಾಶ ಮಾಡೋಕ್ಕೆ ಅವಕಾಶ ಇರೋದ್ರಿಂದ ಅವನ ಮೇಲೆ ಗಮನ ಹರಿಸಿ ಅವನ ಈ ಮಹಿಳೆಯರಿಗೆ ಹುಡುಗಿಯರಿಗೆ ಸೂಕ್ತ ರಕ್ಷಣೆ ಕೊಟ್ಟು ಕಾಪಾಡಬೇಕು. ಹುಡುಗಿಯ ನ್ಯಾಯ ದೊರಕಿಸ್ಕೊಡ್ಬೇಕು ಅಂತ ಹೇಳ್ತಾ ಈ ಸಂದರ್ಭದಲ್ಲಿ ನಾವೇನು ಹೇಳಿದ್ರೆ ಘನ ನ್ಯಾಯಾಲಯ ಇವರಿಗೆ ಆ ಹುಡುಗಿಗೆ ಮತ್ತೆ ಅವನೊಟ್ಟಿಗೆ ಮದುವೆ ಮಾಡಿ ಆ ಹುಡುಗಿಗೆ ಒಂದು ಜೀವನ ಕೊಡಬೇಕು ಅಂಥೇಳಿ ಅಥವಾ ಅವನಿಗೆ ಪನಿಷ್ಮೆಂಟಾರು ಕೊಡಬೇಕಂತೇಳಿ ಈ ಸಂದರ್ಭದಲ್ಲಿ ಕೇಳ್ಕೊತಿದ್ವಿ. ಸುರೇಶ್ ಶೆಟ್ಟಿ, ಜೈ ಕರ್ನಾಟಕ ಜನಪರ ವೇದಿಕೆ.